ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುಡ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ತಿಳಿಸ್ಕೊಡುವಂತಹ ಟಾಪಿಕ್ ಏನಂದರೆ 12 ರಾಶಿಗಳಲ್ಲಿ ತುಂಬ ಬುದ್ಧಿವಂತ ರಾಶಿಗಳು ಯಾವ್ಯಾವುದು, ಯಾವ ರಾಶಿಯ ಜನರ IQ ಲೆವೆಲ್ ಜಾಸ್ತಿ ಇರುತ್ತೆ ಕಂಪೇರ್ ಮಾಡಿದ್ರೆ 12 ರಾಶಿಗಳಲ್ಲಿ ಎಂಬಂತಹ ವಿಚಾರಗಳನ್ನು ತಿಳಿಸ್ಕೊಡ್ಲಿದ್ದೇನೆ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಬಚಕ್ರದಲ್ಲಿ 12 ರಾಶಿಗಳಿವೆ. ಮೇಷದಿಂದ ಮೀನ ರಾಶಿಯವರೆಗೆ ಪ್ರತಿಯೊಬ್ಬರು ಹುಟ್ಟಿನಿಂದ ಸಾಯುವವರೆಗೂ ಯಾವ ಘಟನೆಗಳು ಮಾನವನ ಜೀವನದಲ್ಲಿ ಘಟಿಸುತ್ತವೆ ಎಂಬುವಂತಹ ಜ್ಯೋತಿಷ್ಯದ ಮೂಲಕ ಗ್ರಹಗಳು ನಮಗೆ ಇಂಡಿಕೇಶನನ್ನು ಕೊಡುತ್ತೆ. ಜ್ಯೋತಿಷ್ಯ ಒಂದು ರೂಟ್ ಮ್ಯಾಪ್ ಇದ್ದ ಹಾಗೆ. ಪ್ರತಿಯೊಬ್ಬರ ವ್ಯಕ್ತಿಯ ಆಲೋಚನೆಗಳು, ಅವರ ಹೈಟು, ವೆಯ್ಟು, ಲೈಫ್ ಸ್ಟೈಲು, ವೇ ಆಫ್ ಥಿಂಕಿಂಗ್, ಅವರ ನೇಚರ್ ವಿಭಿನ್ನವಾಗಿರುತ್ತೆ. ಒಬ್ಬರಿಗಿಂತ ಇನ್ನೊಬ್ಬರು ಬಹಳ ಡಿಫ್ರೆಂಟ್ ಆಗಿರ್ತಾರೆ. ಈ 5 ರಾಶಿಯ ಜನರು ಬಹಳ ಇಂಟೆಲಿಜೆಂಟ್ ಆಗಿರ್ತಾರೆ. ಸ್ಟೂಡೆಂಟ್ ಗೆಸ್ ಮಾಡ್ತಾರೆ, ಇವತ್ತು ನಮ್ಮ ಟೀಚರು ತುಂಬ ಕೋಪದಲ್ಲಿದ್ದಾರೆ, ನಾನಿವತ್ತು ತುಂಬ ಸೈಲೆಂಟ್ ಆಗಿರಬೇಕು ಅಂತ ಡಿಸೈಡನ್ನು ಮಾಡ್ತಾರೆ ಆ ವಿದ್ಯಾರ್ಥಿಗಳು. ಮತ್ತು ನಿಮ್ಮ IQ ಲೆವೆಲ್ ಡಿಸೈಡ್ ಮಾಡುತ್ತೆ ನಿಮ್ಮನ್ನು ಯಾವ ದಾರಿಯಲ್ಲಿ ಕರೆದುಕೊಂಡು ಹೋಗಬೇಕು ಅಂತ. ನಿಮ್ಮ ಥಾಟ್ ಪ್ರಾಸೆಸ್ಸು ನಿಮ್ಮನ್ನು ರೂಲ್ ಮಾಡುತ್ತೆ ಮತ್ತು ನಿಮ್ಮನ್ನು ಡಿಫ್ರೆಂಟಾಗಿ ಕಾಣುವಂತೆ ಮಾಡುತ್ತದೆ ನಿಮ್ಮ ಥಾಟ್ ಪ್ರಾಸೆಸ್. ಆ ಬುದ್ಧಿವಂತ ರಾಶಿಗಳ ಸಾಲಿನಲ್ಲಿ ಬರುವಂತಹ ಮೊದಲನೇ ರಾಶಿ ಯಾವುದಂದರೆ ಮಿಥುನ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಸಹ ಬುಧ ಗ್ರಹ ಆಗಿರೋದ್ರಿಂದ, ಬುಧ ಗ್ರಹ ಬುದ್ಧಿಕಾರಕ ಗ್ರಹ ಅಂತ ಕರಿತೀವಿ ಜ್ಯೋತಿಷ್ಯದಲ್ಲಿ. ಬುಧನೇ ಬುದ್ಧಿಕಾರಕ ಗ್ರಹ ಆಗಿರೋದ್ರಿಂದ ತುಂಬ ತರ್ಕಬದ್ಧ ವ್ಯಕ್ತಿಗಳಾಗಿರ್ತಾರೆ ಮಿಥುನ ರಾಶಿಯವರು. ಮತ್ತು ಇವರು ಯಾವ ಕೆಲಸವನ್ನು ಕೈಗೆ ತಗೊಂಡ್ರೂ ಸಹ ಅದರಲ್ಲಿ ಸಕ್ಸಸ್ಸನ್ನು ಪಡೆಯುವಂತಹ ವ್ಯಕ್ತಿಗಳಾಗಿರ್ತಾರೆ. ಇವರು ದೇಹಬಲಕ್ಕಿಂತ ತನ್ನ ಬುದ್ಧಿಬಲದ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಟಿರ್ತಾರೆ. ಮಿಥುನ ರಾಶಿಯ ಮಕ್ಕಳು ಪ್ರತಿಯೊಂದಕ್ಕೂ ಪ್ರಶ್ನೆಯನ್ನು ಕೇಳ್ತಾನೆ ಇರ್ತಾರೆ ಸ್ಕೂಲಲ್ಲಿ. ಇವರಿಗೆ ತುಂಬ ಡೌಟ್ಸ್ ಇರುತ್ತೆ. ತುಂಬ ಪ್ರಶ್ನೆಗಳನ್ನು ಕೇಳುವಂತಹ ಮಕ್ಕಳು ತುಂಬ ಬುದ್ಧಿವಂತರಾಗಿರ್ತಾರೆ ಮತ್ತು ತುಂಬ ತಿಳ್ಕೊಳ್ಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ಈ ಸ್ಟೂಡೆಂಟ್ಸಲ್ಲಿ ಜಾಸ್ತಿ ಇರುತ್ತೆ. ಮಿಥುನ ರಾಶಿಯವರು ಒಳ್ಳೆಯ ಸ್ಪೋರ್ಟ್ಸ್ ಪರ್ಸನ್ ಸಹ ಆಗಿರ್ತಾರೆ ಮತ್ತು ಇವರು ಒಳ್ಳೆಯ ಕನ್ಸಲ್ಟೆಂಟ್ ಆಗಿರ್ತಾರೆ. ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ಸ್ ಇವರಲ್ಲಿ ಇರುವಂತಹ ಕಾರಣದಿಂದ ತನ್ನ ಮಾತಿನಲ್ಲಿ ಎಂಥವರನ್ನು ಸಹ ಕನ್ವಿನ್ಸ್ ಮಾಡುವಂತಹ ಟ್ಯಾಲೆಂಟೆಡ್ ಪರ್ಸನ್ ಆಗಿರ್ತಾರೆ. ಮಾತೆ ಇವರ ಬಂಡವಾಳವಾಗಿರುತ್ತೆ. ತನ್ನ ಬುದ್ಧಿವಂತಿಕೆಯಿಂದಲೇ ಧನ, ಕನಕ, ಆಸ್ತಿ, ಹಣ, ಐಶ್ವರ್ಯಗಳನ್ನು ಎಲ್ಲವನ್ನ ಸಂಪಾದನೆಯನ್ನು ಮಾಡುವವರಾಗಿರ್ತಾರೆ. ಮತ್ತು ಇವರಲ್ಲಿ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಸಹ ಇರುತ್ತೆ. ಇಂಟೆಲಿಜೆಂಟ್ ಕ್ಯಾಟಗರಿಯಲ್ಲಿ ಬರುವಂತಹ ಎರಡನೇ ರಾಶಿಯವರು ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ. ಕನ್ಯಾ ರಾಶಿಯ ಭಾವದ ಅಧಿಪತಿಯೂ ಸಹ ಬುಧ ಗ್ರಹನೇ ಆಗಿದೆ. ಬುದ್ಧಿವಂತಿಕೆಯ ಕಾರಕ ಗ್ರಹವೂ ಸಹ ಬುಧ ಆಗಿರೋದ್ರಿಂದ ಇವರು ಸಹ ತುಂಬ ಬುದ್ಧಿವಂತರು ಮತ್ತು ಇವರ IQ ಪವರ್ ತುಂಬ ಚೆನ್ನಾಗಿರುತ್ತೆ. ಈ ರಾಶಿಯವರಲ್ಲಿ ಹಣವನ್ನು ದುಡಿಯುವಂತಹ ಕಲೆ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಈ ರಾಶಿಯ ಜನರು. ಮತ್ತು ಇವರ ಯೋಚನಾ ಶಕ್ತಿ ಸಹ ತುಂಬ ಎಕ್ಸಲೆಂಟ್ ಆಗಿರುತ್ತೆ. ಕನ್ಯಾ ರಾಶಿಯವರು ತನ್ನ ಮಾತಿನಿಂದ ಎದುರಿಗಿರುವಂತಹ ವ್ಯಕ್ತಿಗಳ ಬ್ರೈನ್ ವಾಶ್ ಮಾಡುವಂತಹ ಟ್ಯಾಲೆಂಟ್ ಇವರಿಗೆ ಗೊತ್ತಿರುತ್ತೆ. ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸುಲಭವಾಗಿ ತನ್ನ ಮೃದುವಾದ ಮಾತುಗಳಿಂದ ಎಂತಹ ವ್ಯಕ್ತಿಯನ್ನಾದರೂ ಕನ್ವಿನ್ಸ್ ಮಾಡಿಬಿಡ್ತಾರೆ. ಮತ್ತು ವಾದ ವಿವಾದಗಳಲ್ಲಿ ಮಾತಿನಲ್ಲಿ ಇವರನ್ನು ಯಾರು ಸೋಲಿಸಲು ಸಾಧ್ಯನೇ ಇಲ್ಲ. ಇವರು ಲಾಯರ್ ಆಗಬಹುದು, ಒಳ್ಳೆ ರೈಟರ್ ಆಗಬಹುದು ಮತ್ತು IT ಫೀಲ್ಡ್, ಟೆಕ್ನಾಲಜಿ ರಿಲೇಟೆಡ್ ಫೀಲ್ಡಲ್ಲಿ ವರ್ಕ್ ಮಾಡಬಹುದು. ಮುಂದಿನ ಬುದ್ಧಿವಂತ ರಾಶಿ ಯಾವುದು ಅಂದರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ವೆರಿ ಇಂಟೆಲಿಜೆಂಟ್ ಆಗಿರ್ತಾರೆ. ಈ ರಾಶಿಯ ಅಧಿಪತಿ ಮಂಗಳ ಗ್ರಹ. ಆದ್ದರಿಂದ ಇವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ತುಂಬಿರುತ್ತೆ. ಇವರು ತುಂಬ ಲಾಜಿಕಲ್ ಮತ್ತು ಪ್ರಾಕ್ಟಿಕಲ್ ಆಗಿರ್ತಾರೆ. ಯಾವ ಕ್ಷೇತ್ರದಲ್ಲಾದರೂ ಸಹ ಆತ್ಮವಿಶ್ವಾಸದಿಂದ ಗೆಲುವನ್ನು ಸಾಧಿಸ್ತಾರೆ. ವೃಶ್ಚಿಕ ರಾಶಿಯವರು ಬಹಳ ಸುಲಭವಾಗಿ ಎಲ್ಲರ ಮನಸ್ಸನ್ನು ಗೆದ್ದು ಬಿಡ್ತಾರೆ ಮತ್ತು ದೃಢ ವಿಶ್ವಾಸಿಗಳಾಗಿರ್ತಾರೆ. ಯಾವುದೇ ಕೆಲಸವನ್ನಾದರೂ ಸಹ ಅದರಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅನ್ನುವಂತಹ ಹಠ ಛಲವನ್ನು ಹೊಂದಿರ್ತಾರೆ. ಇವರು ತನ್ನ ಕೆರಿಯರಲ್ಲಿ ಸಕ್ಸಸ್ಸನ್ನು ಸಹ ಕಾಣ್ತಾರೆ. ಇದೇ ಕಾರಣದಿಂದ ವೃಶ್ಚಿಕ ರಾಶಿಯ 5ನೇ ಮನೆಯ ಅಧಿಪತಿ ಗುರುಗ್ರಹ ಆಗಿರೋದ್ರಿಂದ ಗುರುವಿನ ವಿಸ್ಡಮ್ ಹಾಗೂ ಮಂಗಳನ ಎನರ್ಜಿ ಈ ವ್ಯಕ್ತಿಗಳಲ್ಲಿ ನಾವು ಕಾಣಬಹುದು. ತನ್ನ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್, ವಿಸ್ಡಮ್ಮಿಂದ ಸಣ್ಣ ವಯಸ್ಸಿನಲ್ಲಿಯೇ ತನ್ನ ಸಂಸಾರದ ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಬುದ್ಧಿವಂತ ರಾಶಿ ವೃಶ್ಚಿಕ ರಾಶಿಯಾಗಿರುತ್ತೆ. ಮುಂದಿನ ಬುದ್ಧಿವಂತ ರಾಶಿಯ ಸಾಲಿನಲ್ಲಿ ಬರುವಂತಹ ರಾಶಿ ಮಕರ ರಾಶಿ. ಮಕರ ರಾಶಿ ಅಧಿಪತಿ ಶನಿಗ್ರಹ. ಇವರ 5ನೇ ಮನೆಯ ಅಧಿಪತಿ ಶುಕ್ರ ಗ್ರಹ ಆಗಿರೋದ್ರಿಂದ ಶುಕ್ರ ಗ್ರಹ ಕ್ರಿಯೇಟಿವಿಟಿಯನ್ನು ಕೊಡ್ತಾನೆ ಈ ರಾಶಿಯ ಜನರಿಗೆ. ಇವರಿಗೆ ಶುಕ್ರ ಗ್ರಹವನ್ನು ದೈತ್ಯ ಗುರು ಅಂತ ಸಹ ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ತುಂಬ ಇಂಟೆಲಿಜೆನ್ಸ್ ಕೊಡುವಂತಹ ಗ್ರಹ ಶುಕ್ರ ಗ್ರಹ. ಆದ್ದರಿಂದ ಮಕರ ರಾಶಿಯವರು ಸಹ
ಸಾಲಿನಲ್ಲೇ ಬರ್ತಾರೆ. ಮುಂದಿನ ಬುದ್ಧಿವಂತ ರಾಶಿ ಕುಂಭರಾಶಿ. ಕುಂಭರಾಶಿ ಅಧಿಪತಿಯು ಸಹ ಶನಿ ಗ್ರಹ ಹಾಗೂ ಕುಂಭರಾಶಿಯ 5ನೇ ಮನೆಯ ಅಧಿಪತಿ ಮಿಥುನ ರಾಶಿಯಾಗಿರುತ್ತೆ. ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ ಆಗಿರೋದ್ರಿಂದ ಬುಧ ಗ್ರಹ ಇವರಿಗೆ ಇಂಟೆಲಿಜೆನ್ಸನ್ನು, ಟ್ಯಾಲೆಂಟನ್ನು ಕೊಡ್ತಾನೆ. ತನ್ನ ಬುದ್ಧಿಬಲದಿಂದ ಜೀವನದಲ್ಲಿ ಹೆಚ್ಚು ಸಕ್ಸಸ್ಸನ್ನು ಕಾಣ್ತಾರೆ ಈ ಕುಂಭರಾಶಿಯ ವ್ಯಕ್ತಿಗಳು. ಕುಂಭರಾಶಿಯವರು ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ ಮತ್ತು ತುಂಬ ಸ್ವತಂತ್ರ ಪ್ರಿಯರಾಗಿರ್ತಾರೆ. ಇವರು ತುಂಬ ಇಂಡಿಪೆಂಡೆನ್ಸ್ ಅಂದರೆ ಇವರಿಗೆ ಬಹಳ ಇಷ್ಟ ಆಗುತ್ತೆ. ಯಾರು ಸಹ ಕಟ್ಟಿ ಹಾಕಿದ್ರೆ ಇವ್ರಿಗೆ ಇಷ್ಟ ಆಗೋದಿಲ್ಲ. ಕುಂಭರಾಶಿಯವರು ತನ್ನ ದೇಹ ಬಲಕ್ಕಿಂತ ಬುದ್ಧಿಶಕ್ತಿಯಿಂದ ಹಣವನ್ನು ಸಂಪಾದನೆ ಮಾಡುವವರಾಗಿರ್ತಾರೆ. ಹೆಚ್ಚು ಕಷ್ಟಪಡೋದಿಲ್ಲ ಇವರು. ತನ್ನ ಮೆಂಟಲ್ ಎಬಿಲಿಟಿ ಮತ್ತು ತನ್ನ ಸ್ಕಿಲ್ಸಿಂದ, ಟ್ಯಾಲೆಂಟಿಂದ ದುಡಿಮೆಯನ್ನು ಮಾಡ್ತಾರೆ. ಶಾಸ್ತ್ರಗಳ ಪ್ರಕಾರ ಮಿಥುನ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಹಾಗೂ ಕುಂಭರಾಶಿ ಈ 5 ರಾಶಿಗಳು ಬುದ್ಧಿವಂತ ರಾಶಿ ಅಂತ ಗುರುತಿಸಲಾಗಿದೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.